ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ರಾವಣ ದಿಗ್ವಿಜಯದಲ್ಲಿ ರಾವಣನಿಗೆ ನಂದಿಕೇಶ್ವರನ ಶಾಪ ಇದರ ಬಗ್ಗೆ ಹೇಳುತ್ತೇನೆ ಕೇಳಿ. ಆಕಾಶ ಮಾರ್ಗದಲ್ಲಿ ಪುಷ್ಪಕ ವಿಮಾನದಲ್ಲಿ ರಾವಣನು ಹೋಗುತ್ತಿದ್ದಾಗ ಕೈಲಾಸ ಪರ್ವತದ ಬಳಿ ಬಂದಾಗ ಅದು ಅಲ್ಲಿಯೇ ನಿಂತಿತು. ಈ ವಿಮಾನವು ಏಕೆ ನಿಂತಿತು, ಮುಂದೇಕೆ ಹೋಗುವುದಿಲ್ಲ ಎಂದು ಅಲ್ಲಿಯೇ ಇರುವ ನಂದಿಕೇಶ್ವರನನ್ನು ಕೇಳಿದನು. ಈ ಪ್ರದೇಶದಿಂದ ಕೈಲಾಸದ ಶಿವನ ವಾಸವು ಆರಂಭವಾಗುವುದು. ಇಲ್ಲಿಂದ ಮುಂದೆ ಶಿವನ ಅಪ್ಪಣೆ ಇಲ್ಲದೆ ಹರಿಹರರು ಸಹ ಪ್ರವೇಶ ಮಾಡಲಾರರು. ಸುರ, ನರ, ರಾಕ್ಷಸ, ಕಿನ್ನರ, ಕಿಂಪುರುಷ, ಯಜ್ಞ, ಯಕ್ಷ ಯಾರನ್ನು ಒಳಗೆ ಬಿಡಲಾಗದು. ಹಾಗೆ ಶಿವನೇ ಅಪ್ಪಣೆ ಮಾಡಿದ್ದಾನೆ. ಇನ್ನಷ್ಟು ಮೀರಿ ನನ್ನ ಮಾತನ್ನು ಧಿಕ್ಕರಿಸಿ ಮುಂದೆ ಹೋದರೆ ಪರಿಣಾಮ ಒಳ್ಳೆಯದಾಗುವುದಿಲ್ಲ ಎಂದು ನಂದಿಕೇಶ್ವರನು ಎಚ್ಚರಿಸಿದನು. ನಾನು ಬ್ರಹ್ಮನಿಂದ ವರ ಪಡೆದ ಲಂಕಾಪಟ್ಟಣದ ಅಧಿಪತಿಯಾದ ರಾವಣನು ನನ್ನೆದುರಿಗೆ ಈ ಮಂಗನ ಮುಖದವನು ಏನನ್ನು ಹೇಳುತ್ತಿದ್ದೀಯ ಎಂದು ರಾವಣನು ನಂದಿಯನ್ನು ನಿಂದಿಸಿದನು. ಆಗ ನಂದಿಕೇಶ್ವರನು ರಾವಣನಿಗೆ, ನೀನು 10 ತಲೆಯ ಹುಳುವಿನಂತಿರುವೆ, ನಿನ್ನ ಪರಾಕ್ರಮವೆಷ್ಟು, ನೀನು ನಿನ್ನ ದುರಂಕಾರದಿಂದಲೇ ನಾಶವಾಗುವೆ. ನನ್ನ ಮುಖವನ್ನು ಮಂಗನ ಮುಖವೆಂದು ಹಣಕಿಸಿ ಹಾಸ್ಯ ಮಾಡಿದೆ. ಆದ್ದರಿಂದ ಕೋತಿಯಿಂದಲೇ ನಿನಗೆ ಪರಾಜಯ ಉಂಟಾಗಲಿ ಎಂದು ಶಾಪವನ್ನು ನೀಡಿದನು. ದಶವದನ ರಾವಣನು ಕೈಲಾಸ ಪರ್ವತದ ಮಹಿಮೆಯನ್ನು ನೋಡಲು ಬಯಸಿ ವಿಮಾನದಿಂದಿಳಿದು ತನ್ನ 20 ತೋಳುಗಳಿಂದ ಕೈಲಾಸ ಪರ್ವತವನ್ನೇ ಹಿಡಿದು ಅಲುಗಾಡಿಸತೊಡಗಿದನು. ಅದು ಅಲ್ಲೋಲ ಕಲ್ಲೋಲವಾಯಿತು. ದಶಕಂಠನ ಬಾಹುಬಲದಿಂದ ಕೈಲಾಸ ಪರ್ವತ ತೂಗಾಡಿತು. ಪ್ರಳಯ ಕಾಲ ಬಂದಿತೆಂದು ಎಲ್ಲರೂ ಆಲೋಚಿಸತೊಡಗಿದರು. ಪಾರ್ವತಿಯು ಗಾಬರಿಯಿಂದ ಬಂದು ಶಿವನನ್ನು ಅಪ್ಪಿಕೊಂಡಳು. ಶಂಕರನು ದಶವದನನ ಚೇಷ್ಟೆಯನ್ನು ತಿಳಿದು ತನ್ನ ಅಂಗುಷ್ಟದಿಂದ ಕೈಲಾಸ ಪರ್ವತವನ್ನು ಮೆಟ್ಟಿದನು. ಆ ಕ್ಷಣ ಪರ್ವತವು ಕೆಳಮುಖವಾಗಿ ಹೋಗಲಾರಂಭಿಸಿತು. ರಾವಣನು ಮತ್ತೊಮ್ಮೆ ಪರ್ವತವನ್ನೆತ್ತಿದಾಗ ಶಿವನು ಕೆಳಗೆ ತುಳಿದನು. 3ನೇ ಬಾರಿ ಬಲವಾಗಿ ಶಿವನು ಪರ್ವತವನ್ನು ತುಳಿದಾಗ ರಾವಣನ 20 ತೋಳುಗಳು ಪರ್ವತದಲ್ಲಿ ಸಿಕ್ಕಿಬಿದ್ದವು. ರಾವಣನು ಘೋರ ರೀತಿಯಿಂದ ನರಳಾಡಲಾರಂಭಿಸಿದನು. ರಾವಣನ ಮಂತ್ರಿಗಳು, ಸೇನೆ ಪರಿವಾರದವರು ಏನೂ ಮಾಡಲಾರದೆ ಹೋದರು. ರಾವಣನ ಮಂತ್ರಿಗಳು, ದಶಕಂದರ, ನೀನು ಜಗತ್ಪತಿಯಾದ ಪರಮೇಶ್ವರನೊಂದಿಗೆ ಸೆಣಸುವುದು ಸರಿಯೇ? ಇನ್ನಾದರೂ ಭಕ್ತಿಯಿಂದ ಭಗವಂತನನ್ನು ಆರಾಧಿಸು, ಸ್ತುತಿಸು ಎಂದು ಸಲಹೆ ನೀಡಿದರು. ದಶಕಂಠನು
ಆ ಕ್ಷಣದಲ್ಲಿ ಶಿವನನ್ನು ಸಾಮವೇದದಿಂದ ಸ್ತುತಿಸಿದನು. ರಾವಣನ ಸ್ತೋತ್ರದಿಂದ ಸಂತಸ ಹೊಂದಿದ ಪರಮೇಶ್ವರನು ಪಾರ್ವತಿ ಸಹಿತನಾಗಿ ರಾವಣನ ಎದುರಿಗೆ ಪ್ರತ್ಯಕ್ಷನಾಗಿ, ರಾವಣ, ನೀನು ಪರಾಕ್ರಮದಿಂದ ಭುಜಬಲದಿಂದ 3 ಲೋಕವನ್ನೇ ತಲ್ಲಣಗೊಳ್ಳುವಂತೆ ಮಾಡಿದೆ. ಇನ್ನು ಮುಂದೆ ನಿನ್ನ ಹೆಸರು ರಾವಣ ಎಂದೇ ಪ್ರಸಿದ್ಧವಾಗಲಿ ಎಂದು ಹರಸಿದನು. ರಾವಣನು ಪರಮೇಶ್ವರರಲ್ಲಿ ಒಂದು ಆಯುಧವನ್ನು ಬಯಸಿದಾಗ ಪರಶಿವನು ಚಂದ್ರಹಾಸವೆಂಬ ಖಡ್ಗವನ್ನು ದಯಪಾಲಿಸಿ ಅಂತರ್ಧಾನ ಹೊಂದಿದನು. ಪರಮೇಶ್ವರನಿಂದ ಬಂದ ಆಯುಧ ಚಂದ್ರಹಾಸ. ಅನಂತರ ರಾವಣನು ಲಂಕೆಗೆ ಬಂದು ತನ್ನ ಪರಿವಾರದವರೊಂದಿಗೆ ಸಂತೋಷದಿಂದ ಇರಲಾರಂಭಿಸಿದನು. ಆದರೂ ಅವನಲ್ಲಿ ತಾನೇ ಜಗತ್ತಿನಲ್ಲಿ ಪರಮ ಪರಾಕ್ರಮಿ ಎಂಬ ಅಹಂಕಾರವು ತಲೆದೋರಿತ್ತು. ಪರಶಿವನಿಂದ ಖಡ್ಗವನ್ನು ಪಡೆದ ಕಾರಣ ರಾಕ್ಷಸರಿಗೆ ಸಂತೋಷವಾಯಿತು. ಧನ್ಯವಾದಗಳು ಸ್ನೇಹಿತರೆ. ನಾವು ರಾವಣ ದಿಗ್ವಿಜಯದಲ್ಲಿ ರಾವಣನಿಗೆ ನಂದಿಕೇಶ್ವರನ ಶಾಪ ಇದರ ಬಗ್ಗೆ ಹೇಳಿದ್ದೇನೆ. ನೀವು ಕೇಳಿದ್ದೀರಿ ಸ್ನೇಹಿತರೆ. ನಮ್ಮ ಶ್ರೀ ರಂಗ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.